ಪಾಕ್ನ ಆ ಪಾಪಿ ಸೋಷಿಯಲ್ ಮೀಡಿಯಾದಲ್ಲೇ ಬಲಿ ಬೀಸಿದ್ದ, ಉಗ್ರತ್ವವನ್ನ ತಲೆಗೆ ತುಂಬಿದ್ದ. ಆತನ ಬೋಡಿಗೆ ರಾಜ್ಯದ ಅವರಿಬ್ಬರು ಒಳಗಾಗಿದ್ರು. ಉಗ್ರನ ಮಸ್ಲತ್ತು ಗೊತ್ತಾಗ್ತಾ ಇದ್ದಂತೆ ಕೇಂದ್ರ ತನಿಖಾ ತಂಡ ಅಲರ್ಟ್ ಆಗಿದೆ. ಕ್ರಿಮಿಯ ಜಾಲಕ್ಕೆ ಬೀಳ್ತಾ ಇದ್ದ ರಾಜ್ಯದ ಇಬ್ಬರು ಲಾಕ್ ಆಗಿದ್ದಾರೆ. ಮ್ಯಾಟ್ರ್ ಏನಾದರೂ ಆಗಿರ್ಲಿ, ನಮಗೆ ಗೊತ್ತಿಲ್ಲ, ಅವ್ರು ನಮಗೆ ಇನ್ಫಾರ್ಮೇಶನ್ ಮಾಡಿಲ್ಲ. ನಮ್ ಕಣ್ಣಿಗಾದ್ರೂ ಕಾಣ್ತಾನ ನಮ್ಮ ಹುಡುಗ ಹಿಂಗಿದಾನ ಅಂತ. ಪಾಕ್ನ ಉಗ್ರನ ಜೊತೆ ಕರ್ನಾಟಕದ ಇಬ್ಬರಿಗೆ ಲಿಂಕ್. ಕೇಂದ್ರ ತನಿಖಾ ತಂಡದ ಸೂಚನೆ, ಇಬ್ಬರು ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಇವರು ಅಲ್ಲಾ ಬಕ್ಷ್ ಮತ್ತು ಜಮೀರ್ ಖಾನ್. ತುಮಕೂರಿನ ಶ್ರೀರಾಮನಗರದವರು. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ರು. ಈಗ ಪಾಕಿಸ್ತಾನದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ರಾಣಾ ಉನೇನ್ ಜೊತೆ ನಂಟು ಹೊಂದಿದ್ದ ಆರೋಪದಡಿ ಇಬ್ಬರು ಲಾಕ್ ಆಗಿದ್ದಾರೆ. ತಿಂಗಳ ಹಿಂದೆಯಷ್ಟೇ ರಾಣಾ ಮತ್ತು ಅಲ್ಲಾ ಬಕ್ಷ್ ಜಮೀರ್ ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯವಾಗಿತ್ತು. ನಂತರ ಎಕ್ಸ್ನಲ್ಲಿ ಹಲವು ಬಾರಿ ಚಾಟ್ ಮಾಡಿದ್ದಾರೆ. ವಾಟ್ಸಾಪ್ ಗ್ರೂಪ್ನಲ್ಲಿ ಸೇರಿಕೊಂಡಿದ್ದಾರೆ. ಆರಂಭದಲ್ಲಿ ಮುಸ್ಲಿಂ ಧರ್ಮದ ಕುರಿತು ಸಂದೇಶವಿರುತ್ತಿತ್ತು. ಬಳಿಕ ಭಯೋತ್ಪಾದನೆಯ ಪ್ರತೀಕಾರದ ಚರ್ಚೆ ಆರಂಭಿಸಿದ್ರಂತೆ. ಪುಣೆ ಮೌಲ್ವಿ ಹತ್ಯೆಗೆ ಪ್ರತೀಕಾರದ ಸ್ಕೆಚ್. ಪುಣೆಯಲ್ಲಿ ನಡೆದಿದ್ದ ಮೌಲ್ವಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ರಾಣಾ ಇವರ ತಲೆಗೆ ತುಂಬಿದ್ದಂತೆ. ಈ ಬಗ್ಗೆ ಚರ್ಚೆ ಸಹ ನಡೆಸಿದ್ದ. ರಾಣನ ಜೊತೆ ದೇಶದ ಹಲವು ಕಡೆ ಹಿಂಬಾಲಕರಿದ್ರಂತೆ. ಸದ್ಯ ರಾಣಾ ಜೊತೆ ಈ ಇಬ್ಬರು ಯುವಕರು ಸಂಪರ್ಕದ ಮಾಹಿತಿ ತಿಳಿದ ಗುಪ್ತಚರ ಇಲಾಖೆ ತುಮಕೂರು ನಗರ ಪೊಲೀಸರಿಗೆ ಮಾಹಿತಿ ನೀಡಿತ್ತು. ಈ ಮಾಹಿತಿಯನ್ನ ಆಧರಿಸಿ ತುಮಕೂರಿನಲ್ಲಿ ಅಲ್ಲಾ ಬಕ್ಷ್ ಮತ್ತು ದಾವಣಗೆರೆಯಲ್ಲಿ ಜಮೀರ್ ಖಾನ್ನನ್ನ ಬಂಧಿಸಿದ್ದಾರೆ. ಸದ್ಯ ರಾಣಾ ಹಿನ್ನೆಲೆ ಮತ್ತು ಯಾವ ಸಂಘಟನೆಯಲ್ಲಿ ಈತ ತೊಡಗಿದ್ದಾನೆಂಬ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜಗದೀಶ್, TV9 ತುಮಕೂರು.